God has been gracious to us. ದೇವರು ನಮಗಾಗಿ ಕೃಪೆ ಉಳ್ಳವನಾಗಿದ್ದಾನೆ. Yes, He has been with us all through this year. ಈ ವರ್ಷವೆಲ್ಲ ಆತನು ನಮ್ಮೊಡನೆ ಇದ್ದಾನೆ. He has been an Ebenezer. ಆತನು ಎಬೆನೇಜರ್ ಆಗಿದ್ದಾನೆ. Ebenezer means ಎಬೆನೇಜರ್ ಅಂದರೆ God has done great things for us. ದೇವರು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. The Lord has helped us ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. hitherto. ಇಲ್ಲಿಯವರೆಗೂ Till now He helped us. ಇಲ್ಲಿಯವರೆಗೂ ನಮಗೆ ಸಹಾಯ ಮಾಡಿದ್ದಾನೆ. The waters raged against us. ನೀರು ನಮ್ಮ ವಿರುದ್ಧವಾಗಿ ಎದ್ದರೂ ಕೂಡ, The storms came against. ಬಿರುಗಾಳಿ ನಮ್ಮ ವಿರುದ್ಧವಾಗಿ ಬಂದರೂ ಕೂಡ, The devils and demonic spirits rose up against. ಸೈತಾನನು ಅವನ ಶಕ್ತಿಗಳು ನಮ್ಮ ವಿರುದ್ಧವಾಗಿ ಎದ್ದು ನಿಂತಾಗ, Wicked people rose up against us. ದುಷ್ಟ ಜನರು ನಮ್ಮ ವಿರುದ್ಧವಾಗಿ ಎದ್ದು ನಿಂತರು. And temptations came to take us away from Jesus. ಯೇಸುವಿನಿಂದ ದೂರ ಮಾಡುವುದಕ್ಕಾಗಿ ಶೋಧನೆಗಳು ಬಂದವು. But Jesus was with us. ಆದರೆ ಯೇಸು ನಮ್ಮೊಂದಿಗಿದ್ದರು. The Lord has helped us ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. to stand with Jesus, ಯೇಸುವಿನೊಂದಿಗೆ ನಿಲ್ಲುವುದಕ್ಕಾಗಿ, to have life to live on in this world. ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ, ಜೀವ ಕೊಡುವುದಕ್ಕಾಗಿ. He has been the life. ಆತನೇ ನಮಗೆ ಜೀವ. He has been the resurrection. ಆತನೇ ನಮಗೆ ಪುನರುತ್ಥಾನ. We thank God for it. ಅದಕ್ಕಾಗಿ ದೇವರಿಗೆ ವಂದಿಸುತ್ತೇವೆ. We praise you, Jesus. ಯೇಸುವೇ, ನಿಮಗೆ ಸ್ತುತಿಸುತ್ತೇವೆ. Thank you for remembering us ನಮ್ಮನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ವಂದನೆ. and blessing us in this year. ಈ ವರ್ಷದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ವಂದನೆ. Now, ಈಗ the Lord will take you into the new year also. ಕರ್ತನು ನೂತನ ವರ್ಷದಲ್ಲಿ ಕೂಡ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. He says, I am the way. ನಾನೇ ಮಾರ್ಗ ಎಂದು ಹೇಳುತ್ತಾನೆ. He says, I will go before you. ನಿನ್ನ ಮುಂದುಗಡೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. I will make the crooked path straight. ನಿನ್ನ ಮುಂದೆಗಿರುವ ದಿಣ್ಣೆಗಳನ್ನು ಸಮ ಮಾಡುವೆನು ಎಂದು ಹೇಳುತ್ತಾನೆ. I will counsel you. ನಾನೇ ಸಮಾಲೋಚನೆ ಹೇಳುತ್ತೇನೆ. I will guide you with my eye. ನಾನೇ ನಿನಗೆ ಮಾರ್ಗದರ್ಶನ ಮಾಡುವೆನು. And I will make you to ride in triumph in high place. ಎತ್ತರದ ಪ್ರದೇಶಗಳಲ್ಲಿ ನೀನು ಎದ್ದೇಳುವಂತೆ ಮಾಡುತ್ತೇನೆ. Let this grace come upon you as you enter into the new year. ನೂತನ ವರ್ಷದಲ್ಲಿ ನೀವು ಪ್ರವೇಶ ಮಾಡುವಾಗ ಈ ಕೃಪೆ ನಿಮ್ಮ ಮೇಲೆ ಇಳಿದು ಬರಲಿ. And may God's grace abound in your life. ನಿಮ್ಮ ಜೀವಿತದಲ್ಲಿ ದೇವರ ಧಾರಾಳ ಕೃಪೆಯಿಂದ ತುಂಬಿರಲಿ. We have not been consumed because of the mercies of the Lord. ದೇವರ His mercy shall continue in your life. ನಿಮ್ಮ ಜೀವಿತದಲ್ಲಿ ದೇವರ ಕರುಣೆ ನಿರಂತರವಾಗಿರಲಿ. Even in Jesus' call, ಯೇಸು ಕರೆಯುತ್ತಾನೆ ಸೇವೆಯಲ್ಲಿ. God has enabled us to touch millions and millions of people with the love of God through prayer and through help given to the needy and the poor people through the ministry. ದೇವರ ಪ್ರೀತಿ ಮತ್ತು ಪ್ರಾರ್ಥನೆಯ ಮೂಲಕ ಲಕ್ಷಾಂತರ ಜನರ ಜೀವಿತಗಳನ್ನು ಮತ್ತು ಬಹಳ ಅಗತ್ಯತೆಗಳಲ್ಲಿರುವ ಬಡ ಜನರನ್ನು ಸ್ಪರ್ಶಿಸುವಂತೆ ದೇವರು ಸಹಾಯ ಮಾಡಿದ್ದಾರೆ. Thank you for standing with us. ನಮ್ಮೊಂದಿಗೆ ನಿಲ್ಲುವುದಕ್ಕಾಗಿ ವಂದನೆ. May God give you the increase for all that you have done for the poor people and for the people who needed prayers through Jesus Christ. ಬಡ ಜನರಿಗೆ ಮತ್ತು ಯೇಸು ಕರೆಯುತ್ತಾನೆ ಸೇವೆಯ ಮೂಲಕ ಪ್ರಾರ್ಥನೆ ಅಗತ್ಯತೆ ಇರುವರಿಗಾಗಿ ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ ಕರ್ತನು ನಿಮ್ಮನ್ನು ಹೆಚ್ಚಿಸಲಿ. May God give you the reward in the coming year. ಬರುವ ವರ್ಷದಲ್ಲಿ ಕರ್ತನು ನಿಮಗೆ ಪ್ರತಿಫಲವನ್ನು ಕೊಡಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.